ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ಎಲ್ಲರಿಗೂ ಕಬ್ಬಳಮ್ಮ ಕಿಚನ್ಗೆ ಸ್ವಾಗತ. ನಾನಿವತ್ತು ಗೋಧಿ ಲಡ್ಡು ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟಲ್ಲಿ. ಅದಕ್ಕೆ ಫಸ್ಟ್ ನಾನು ಬಾಣಲಿಗೆ ಅರ್ಧ ಕಪ್ ತುಪ್ಪ ಹಾಕ್ಕೊಳ್ತೀನಿ. ತುಪ್ಪ ಎಲ್ಲ ಚೆಂದಾಗಿ ಬಿಸಿ ಆಗಲಿ. ನಾನಿಲ್ಲಿ ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಬಾದಾಮಿ ಕಟ್ ಮಾಡಿ ತೊಗೊಂಡಿದ್ದೀನಿ. ನಿಮ್ಗೆ ಇದ್ರ ಜೊತೆ ಬೇಕು ಅಂದರೆ ಗೋಡಂಬಿ ಹಾಕ್ಕೋಬೋದು. ನಾನು ಗೋಡಂಬಿ ಖಾಲಿ ಆಗಿತ್ತು, ಅದಕ್ಕೆ ಇವೆರಡೇ ತೊಗೊಂಡಿದ್ದೀನಿ. ನೀವು ಇದ್ರ ಜೊತೆ ಗೋಡಂಬಿ, ಕಲ್ಲಂಗಡಿ ಬೀಜ, ಕರ್ಬೂಜ ಹಣ್ಣಿನ ಬೀಜ ಸಹ ಹಾಕಿ ಮಾಡ್ಕೋಬೋದು, ಚೆಂದಾಗಿ ಬರುತ್ತೆ. ಈಗ ತುಪ್ಪ ಕಾದಿದೆ. ನಾನು ಒಂದು ಅರ್ಧ ಕಪ್ ಆಗೋಷ್ಟು ದ್ರಾಕ್ಷಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಹುರ್ಕೊಳ್ತೀನಿ. ಈಗ ಇದಾಗಿದೆ. ಸ್ಟವ್ ನಾನು ಸಿಮ್ಮಲ್ಲಿ ಇಟ್ಕೊಳ್ತೀನಿ. ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಫಸ್ಟು 1 ಕಪ್ ಹಾಕ್ಕೊಂಡು ಫಸ್ಟ್ ಹುರ್ಕೊಳ್ತೀನಿ ಸ್ವಲ್ಪ. ಈಗ ಇನ್ನೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ. ಇದು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಚೆಂದ ಕಲರ್ ಬರೋವರೆಗೂ ಹುರ್ಕೊಳ್ಳೋಣ. ಇದು ಕೈ ಆಡಿಸ್ತಾ ಇರಬೇಕು, ಕೈ ನಿಲ್ಲಿಸ್ಬಾರ್ದು ಹುರಿಯೋದು, ಇಲ್ಲಾಂದರೆ ಕೆಳಗೆ ಸೀದ್ಕೊಂಡೋಗುತ್ತೆ. ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ. ಇನ್ನೂ ಆಗಬೇಕಿದು. ಈಗ ಇದು ಚೆಂದಾಗಿ ಹುರಿದಾಗಿದೆ. ನಾನು ಇದನ್ನು ಪ್ಲೇಟಿಗೆ ತೊಗೊಳ್ತೀನಿ. ಇದು ಸ್ವಲ್ಪ ಆರಬೇಕು. ಹೀಗೆ ಸಕ್ಕರೆ ಹಾಕಿದ್ರೆ ಅದು ತೆಳ್ಳಗಾಗೋಗ್ಬಿಡುತ್ತೆ. ಸಕ್ಕರೆ ಎಲ್ಲ ಕರಗಿ ನೀರು ಥರ ಆಗೋಗ್ಬಿಡುತ್ತೆ. ನಾನು ಇದನ್ನು ಪ್ಲೇಟಿಗೆ ತೊಗೊಳ್ತೀನಿ. ಸ್ವಲ್ಪ ಹೊತ್ತು 10 ನಿಮಿಷ ಆರಕ್ಕೆ ಬಿಡೋಣ. ನಾನೀಗ ಇದು ಆರಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಆಗಲಿ, ಆಮೇಲೆ ಸಕ್ಕರೆ ಪುಡಿ ಹಾಕ್ಕೊಂಡು ಉಂಡೆ ಕಟ್ಕೊಳ್ಳೋಣ. ಈಗ ಇದೆಲ್ಲ ಆರಿದೆ. ನಾನೀಗ ಸಕ್ಕರೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಕಪ್ ಗೋಧಿ ಹಿಟ್ಟು ತೊಗೊಂಡಿದ್ದೆ, ಅದಕ್ಕೆ 2 ಕಪ್ ಸಕ್ಕರೆ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಗೆ ಉಂಡೆ ರೀತಿ ಬಂದಿಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಅವಾಗ ಕ್ಲೀನಾಗಿ ಬರುತ್ತೆ. ನೋಡಿ, ಇವಾಗ ಕಲಿಸ್ತಾ ಈ ಹದಕ್ಕೆ ಬರುತ್ತೆ ಅದು. ಇಷ್ಟು ಅದಕ್ಕೆ ಬಂದರೆ ಸಾಕು, ಉಂಡೆ ಕಟ್ಕೋಬೋದು. ನಾನೀಗ ಇದನ್ನು ಉಂಡೆ ಕಟ್ತೀನಿ.
ಬೇಕಾಗಿಲ್ಲ ಏನು. ನೋಡಿ ಈಗ ಗೋಧಿ ಲಡ್ಡು ರೆಡಿಯಾಗಿದೆ. ನೀವು ಸಹ ಮನೆಯಲ್ಲಿ ಮಾಡಿ ನೋಡಿ, ಚೆಂದಾಗಿ ಬರುತ್ತೆ, ಬೇಗನೂ ಆಗುತ್ತೆ, ಲೇಟ್ ಏನಾಗಲ್ಲ. ನೋಡಿ ಮುಟ್ಟಿದ್ರೆ ಪುಡಿ ಆಗುತ್ತೆ, ಅಷ್ಟು ಚೆಂದಾಗಿ ಬರುತ್ತೆ. ಟೇಸ್ಟು ಸಹ ಅಷ್ಟೇ ಚೆಂದ ಇದೆ. ಇದು ಬೇಗ ಆಗುತ್ತೆ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನೀವು ಹುರಿ ಮೇಲೆ ಬರ್ತಾ ಇದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ ಅದು ಹುರಿದಾಗಿದೆ ಅಂತೇಳಿ. ನೀವು ಹಬ್ಬಕ್ಕೆ ಅಂತಲೇ ಅಲ್ಲ, ಮನೆಯಲ್ಲಿ ಈ ಥರ ಮಾಡಿ ಡಬ್ಬಿಗೆ ಹಾಕಿಟ್ಕೊಂಡ್ರೆ ನೀವು ಆವಾಗ ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಗೋಧಿ ಲಡ್ಡು ಆರೋಗ್ಯಕ್ಕೂ ಒಳ್ಳೆಯದು. ನೀವು ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ತಿಳಿಸಿ. ನನ್ನ ವಿಡಿಯೋ ಇದೆ ಫಸ್ಟ್ ಟೈಮ್ ನೋಡೋರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ದೇವ್ರು ಎಲ್ಲರಿಗೂ ಆಯುರ ಆರೋಗ್ಯ ಕೊಟ್ಟು ಆಯುಷ್ ಕೊಡಲಿ ಅಂತ ಬೇಡ್ಕೊಳ್ತೀನಿ. ಥ್ಯಾಂಕ್ ಯು.